ತನುವು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ದೀರಾ ಎಲ್ಲರೂ? ಸಖತ್ತಾಗಿದ್ದೀರಾ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲಪ್ಪ ಹೋಗ್ತಿದ್ದೀನಿ ಅನ್ನೋದಾದರೆ, ಇವಾಗ ಫಸ್ಟ್ ಬಂದು ನಾನು ಹೋಗ್ತಾ ಇರೋದು ಮತ್ತಿಗೋಡು. ಅಂದರೆ ಮತ್ತಿಗೋಡು ಬಂದು ರೀಸೆಂಟಾಗಿ ಒಂದು ಎಲಿಫೆಂಟ್ ಕ್ಯಾಂಪ್ನ ಓಪನ್ ಮಾಡಿದ್ದಾರೆ. ಮುಂಚೆ ಎಲ್ಲ ಪಬ್ಲಿಕ್ಗೆ ಅಲೋ ಇದ್ದಿದ್ದಿಲ್ಲ ಅಂದ್ಕೊಳ್ಳಿ, ಇವಾಗ ಪಬ್ಲಿಕ್ಕಿಗೆಲ್ಲ ಅಲೋ ಮಾಡಿದ್ದಾರೆ. ಸಖತ್ತಾಗಿ ಒಂದು ಕ್ಯಾಂಪ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಅದು ಒಂದು ಕ್ಯಾಂಪ್ ಒಂದು 8:30 ಓಪನ್ ಆಗುತ್ತೆ. ನಾನು ಆಲ್ಮೋಸ್ಟ್ ಒಂದು 6 ಗಂಟೆಗೆ ಮೈಸೂರಿಂದ ಹೊರಟೆ ಅಂತ ಅಂದ್ಕೊಳ್ಳಿ. ಇವಾಗ ಆಲ್ಮೋಸ್ಟ್ ಹುಣಸೂರು ಕ್ರಾಸ್ ಮಾಡಿಬಿಟ್ಟು ತಿಂಡಿ ತಿನ್ಕೊಂಡು ಮುಂದೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಮಯ ಬಂದು 7:30 ಆಗಿದೆ. ಲೈಟಾಗಿ ಬಿಸಿಲು ಸ್ಟಾರ್ಟ್ ಆಗಿದೆ ಅಂದ್ಕೊಳ್ಳಿ. ಈ ಮತ್ತಿಗೋಡು ಕ್ಯಾಂಪ್ ಎಲ್ಲಿ ಬರುತ್ತಪ್ಪ ಅನ್ನೋದಾದರೆ, ನಿಮಗೆ ವಿರಾಜಪೇಟೆಗೆ ಹೋಗೋ ರೋಡು, ಅಂದರೆ ಗೋಣಿಕೊಪ್ಪ ಹೋಗೋ ರೋಡ್ ಏನು ಬರುತ್ತೆ ಗೊತ್ತಾ, ಅದೇ ಒಂದು ರೋಡಲ್ಲಿ ನಾಗರಹೊಳೆ ಫಾರೆಸ್ಟ್ ಲಿಮಿಟಲ್ಲಿ ಬರುತ್ತೆ ಇದು. ಬನ್ನಿ, ಅದ್ಭುತವಾದಂಥ ಆನೆ ಬಿಡಾರನ್ನು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಬರೋಣ. ಒಂದು ವಿಚಾರ ಹೇಳಲೇಬೇಕಿಲ್ಲಿ ಈ ಎಲಿಫೆಂಟ್ ಕ್ಯಾಂಪ್ ಬಗ್ಗೆ. ಏನಪ್ಪ ಅನ್ನೋದಾದರೆ, ಈ ಒಂದು ಎಲಿಫೆಂಟ್ ಕ್ಯಾಂಪಲ್ಲಿ ಇಲ್ಲಿರ್ತಕ್ಕಂಥ ಆನೆಗಳಲ್ಲಿ ಹೆಚ್ಚು ಆನೆಗಳು ಏನಿದೆ ಗೊತ್ತಾ, ಅದು ಎಲ್ಲ ಬಂದು ನಮ್ಮ ಮೈಸೂರಿನ ಹೆಮ್ಮೆಯ ದಸರಾನಲ್ಲಿ ಪಾಲ್ಗೊಳ್ತಕ್ಕಂಥ ಆನೆಗಳಿದೆ ಅಂದ್ಕೊಳ್ಳಿ. ಸೊ ಹಂಗಾಗಿ ಸಖತ್ತಾಗಿಯೇ ಇರುತ್ತೆ. ಬನ್ನಿ, ಈ ಒಂದು ಅದ್ಭುತವಾದ ಲೊಕೇಶನ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ. ನಾನು ಇದಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ ಆ್ಯಕ್ಚುಲಿ, ಲಾಸ್ಟ್ ಮಂತ್ ಹೋಗೋಣ ಅಂತ. ಇದು ಓಪನ್ ಆಗಿರೋದೇ ಬಂದು ಏಪ್ರಿಲ್ 2ನೇ ತಾರೀಕಲ್ಲಿ ಓಪನ್ ಆಗಿದೆ. ಇವಾಗ ಸ್ವಲ್ಪ ಜನಗಳಿಗೆ ಗೊತ್ತಾಗಿದೆ, ಇನ್ನೂ ಸ್ವಲ್ಪ ಜನಗಳಿಗೆ ಗೊತ್ತಿಲ್ಲ. ನೀವೇನಾದರೂ ಸಕ್ಕರೆ ಬೈಲು ಹೋಗೋರಿದ್ದರೆ ಅದು ಸ್ವಲ್ಪ ದೂರ ಆಗಿಬಿಡುತ್ತೆ, ಶಿವಮೊಗ್ಗ ಆಗಿಬಿಡುತ್ತೆ. ನೀವು ಈ ರೋಡಲ್ಲಿ ಏನಾದರೂ ಹೋಗೋರಿದ್ದರೆ ಅಂದ್ಕೊಳ್ಳಿ, ಅವರಿಗೆಲ್ಲ ಹತ್ತಿರ ಆಗುತ್ತೆ. ಮಡಿಕೇರಿಗೆ ಹೋಗೋರು ಕೂಡ ಈ ಕಡೆಗೆ ಬಂದ್ಬಿಟ್ಟು ಮತ್ತೆ ಮಡಿಕೇರಿ ರೋಡ್ನ ತೊಗೊಂಡು ಹೋಗ್ಬೋದು. ಅವ್ರಿಗೆ 2 ಆಪ್ಷನ್ ಇರುತ್ತೆ. ಈ ಒಂದು ಆನೆ ಕ್ಯಾಂಪ್ ಇದೆ, ಇದು ಬಿಟ್ಟರೆ ಅವರಿಗೆ ದುಬಾರೆ ಕೂಡ ಉಂಟು. ಸೊ ಎರಡನ್ನೂ ವಿಸಿಟ್ ಮಾಡ್ಬೋದು. ಇದು ಒಂಥರ ಸಕ್ಕತ್ತಾಗಿದೆ. ಇವಾಗ ಮಾಡಿರೋದ್ರಿಂದ ಸ್ವಲ್ಪ ಟೂರಿಸಮ್ ಡೆವಲಪ್ ಆಗಬೇಕಾಗಿದೆ. ಜನಗಳಿಗೆ ಹೆಚ್ಚು ಗೊತ್ತಾದಷ್ಟು ಜನ ಜಾಸ್ತಿ ಬರ್ತಾರೆ ಅಂದ್ಕೊಳ್ಳಿ. ಬೆಳಗ್ಗೆ 8:30 ಓಪನ್ ಆಗುತ್ತೆ. 8:30 ಓಪನ್ ಆಗಿಬಿಟ್ಟು 10:30ವರೆಗೂ ಓಪನ್ ಇಡ್ತಾರೆ ಅಂದ್ಕೊಳ್ಳಿ. 10:30 ಆದಮೇಲೆ ಮತ್ತೆ ಎಲ್ಲ ಆನೆಗಳನ್ನು ಕಾಡಿಗೆ ಬಿಡ್ತಾರೆ. ಅದಾದಮೇಲೆ ಮತ್ತೆ ಸಂಜೆ ಓಪನ್ ಮಾಡ್ತಾರೆ ಆನೆಗಳು ಬಂದ ತಕ್ಷಣ. ಸೊ 8:30 ಅಷ್ಟೊತ್ತಲ್ಲಿ ರೀಚ್ ಆಗಿ ಅದ್ಭುತವಾದಂಥ ಆನೆಗಳನ್ನು ನೋಡಿಕೊಂಡು ಬರುವ. ಬನ್ನಿ, ಈ ಒಂದು ಅದ್ಭುತವಾದ ಜರ್ನಿನ ಸ್ಟಾರ್ಟ್ ಮಾಡುವ. ಹಾಗೆ ಮುಂದೆ ಹೋಗ್ತಾ ಸಿಗ್ತೀರಂತೆ. ಬನ್ನಿ ಸ್ನೇಹಿತರೆ, ನಿಮಗೆ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಎಲ್ಲ ಗಿಡ ಮರಗಳು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಾವೆ ಅಂದ್ಕೊಳ್ಳಿ. ನೋಡಿ ಏನು ಮಸ್ತಾಗಿ ಕಾಣಿಸ್ತಾ ಇದೆ. ಫುಲ್ ಸಖತ್ ಸೈಕಾಗಿದ್ದಾವೆ ಅಂದ್ಕೊಳ್ಳಿ. ಬ್ಯೂಟಿ ಮಾತ್ರ ಏನಕ್ಕೆ ಹೇಳಿ, ಒಂದು 10 ದಿವಸ 15 ದಿವಸ ಆಯಿತು ಅಂದ್ಕೊಳ್ಳಿ, ರೆಗ್ಯುಲರ್ ಆಗಿ ಬಿಂದಾಸ್ ಆಗಿನೇ ಮಳೆ ಬರ್ತಾಯಿದೆ, ಸಖತ್ತಾಗಿಯೇ ಮಳೆ ಸುರಿತಾ ಉಂಟು. ಹಾಗಾಗಿ ಎಲ್ಲ ಗಿಡ ಮರಗಳು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಾವೆ. ಈ ಥರದ್ದೊಂದು ಇದನ್ನು ನೋಡೋಕ್ಕೆ ಖುಷಿ ಅಂದ್ಕೊಳ್ಳಿ. ಅದಲ್ಲದೆ ಮಧ್ಯ ಸುಬಾಬುಲ್ ಗಿಡಗಳನ್ನು ಬೆಳೆಸಿದ್ದಾರೆ. ಸುಬಾಬುಲ್ ಗಿಡ ಅಂದರೆ ಯಾವುದಪ್ಪ ಅನ್ನೋದಾದರೆ, ಕೆಂಪು ಹೂವಿನಿಂದ ತುಂಬಿಕೊಂಡಿರ್ತಕ್ಕಂಥ ಒಂದು ಮರ ಬರುತ್ತೆ. ಅಲ್ಲಿ ಹಿಂದೆ ಎಲ್ಲ ಹೋಯಿತು, ಮುಂದೆ ಎಲ್ಲರೂ ಬಂದರೆ ಮತ್ತೆ ತೋರಿಸ್ತೀನಿ ಅಂತೆ. ಒಂಥರ ಸಕ್ಕತ್ತಾಗಿರುತ್ತೆ ಗುರು ಅದು ನೋಡೋದಕ್ಕೆ. ಹೆಂಗೆ ಅಂದರೆ, ಇವಾಗ ಹೆವಿ ಮಳೆ ಆಗಿರೋದಕ್ಕೆ ಆ ಗಿಡ ಯಾವ ಥರ ಕಾಣಿಸ್ತಿರೋದು ಅಂದರೆ, ಬರೀ ಹೂವಿನಿಂದ ಮುಚ್ಕೊಂಡಿರುತ್ತೆ, ಎಲೆಗಳು ಕೂಡ ಕಾಣಿಸಲ್ಲ ಅಂದ್ಕೊಳ್ಳಿ. ಬರೀ ಮರ ಫುಲ್ ಕೆಂಪು ಮಾತ್ರ ಕಾಣಿಸ್ತಾ ಇರುತ್ತೆ. ಅದ್ಭುತವಾಗಿ ಕಾಣಿಸ್ತಾ ಇರುತ್ತೆ. ಬ್ಯೂಟಿ ಮಾತ್ರ ಗುರು. ಯಾರಾದರೂ ಫಾರೆಸ್ಟ್ ರೈಡ್ ಗಿಡ್ ಹೋಗೋಗಿದ್ರೆ ಈ ಟೈಮಲ್ಲಿ ಹೋಗಿ ಸ್ನೇಹಿತರೆ, ಅದ್ಭುತವಾಗಿ ಎಂಜಾಯ್ ಮಾಡ್ತೀರಾ. ಎಲ್ಲ ಕಡೆಗೂ ಹಚ್ಚ ಹಸಿರು ತುಂಬಿಕೊಂಡಿರುತ್ತೆ. ಬಿಸಿಲಿನ ಧಗೆ ಎಲ್ಲ ಸ್ವಲ್ಪ ಕಮ್ಮಿಯಾಗಿದೆ. ಮಸ್ತಾಗಿ ಎಂಜಾಯ್ ಮಾಡ್ಬೋದು ಇವಾಗೆಲ್ಲ ಅಂದ್ಕೊಳ್ಳಿ. ಬ್ಯೂಟಿ ಮಾತ್ರ. ಬೆಳಿಗ್ಗೆನೇ ಅದ್ಭುತವಾದಂಥ ಒಂದು ಕ್ಲೈಮೇಟು. ರಾತ್ರಿ ಎಲ್ಲ ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು. ಇವಾಗ ಮಳೆ ಏನಿಲ್ಲ, ಪ್ಲೆಸೆಂಟ್ ವೆದರ್ ಇದೆ. ಬಿಸಿಲು ಇವಾಗ ತಾನೇ ಶುರು ಆಗ್ತಾ ಇದೆ ಅಂದ್ಕೊಳ್ಳಿ, ಅಷ್ಟೊಂದೇನಿಲ್ಲ. ಸೊ ಅದ್ಭುತವಾದಂಥ ರೈಡ್ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ.
ಇನ್ನೇನು ನಾನು ಆಲ್ಮೋಸ್ಟ್ ಮತ್ತಿಗೋಡು ಕ್ಯಾಂಪ್ ಹತ್ರ ಬಂದೆ ಅಂದ್ಕೊಳ್ಳಿ. ಈ ರೋಡಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅನ್ನೋದಾದರೆ, ಎಲ್ಲೇ ನೋಡಿ ನಿಮಗೆ ರೋಡ್ ಅಕ್ಕಪಕ್ಕ ಈ ಥರ ಗಿಡಗಳನ್ನು ಬೆಳೆಸಿದ್ದಾರೆ. ಆ ಒಂದು ಮರಗಳಿಂದ ನಿಮಗೆ ಹಳದಿ ಕಲರ್ ಹೂ ಬಿಡುತ್ತೆ ಅಂದ್ಕೊಳ್ಳಿ. ಅದು ನೋಡೋಕ್ಕೆ ಒಂಥರ ಏನೋ ವೈಬ್ ಕ್ರಿಯೇಟ್ ಮಾಡುತ್ತೆ ಗುರು. ಚಿಂದಿಯಾಗಿ ಕಾಣಿಸುತ್ತೆ ಮಾತ್ರ ಅದು ನೋಡೋದಕ್ಕೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಇಲ್ಲಿಂದ ನಾಗರಹೊಳೆ ಫಾರೆಸ್ಟ್ ಎಂಟ್ರಿ ಆಗುತ್ತೆ ಅಂದ್ಕೊಳ್ಳಿ. ಆ ನಾಗರಹೊಳೆ ಫಾರೆಸ್ಟ್ನ ಎಂಟ್ರಿ ಆಗಿಬಿಟ್ಟು ಹಾಗೆ ಮುಂದೆ ಹೋದರೆ ಮಧ್ಯದಲ್ಲಿ ನಮಗೆ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಸಿಗುತ್ತೆ ಅಂದ್ಕೊಳ್ಳಿ. ಓಹೋ, ನಾನು ಹೇಳ್ತಿದ್ದೆ ಗೊತ್ತಾ ಆವಾಗಲೇ ಸುಬಾಬುಲ್ ಗಿಡ ಅಂತ. ಮುಂದೆ ಒಂದು ಕಾಣಿಸ್ತಾ ಇದೆ, ಇಲ್ಲಿಂದನೇ ನಮ್ಗೆ ಕಾಣಿಸ್ತಾ ಉಂಟು. ಕ್ಯಾಮ್ರಾದಲ್ಲಿ ಇನ್ನೂ ಕ್ಯಾಪ್ಚರ್ ಆಗ್ತಿಲ್ಲ ಅಂದ್ಕೊತೀನಿ, ತುಂಬ ದೂರ ಇದೆ. ಆ ಒಂದು ಮರ ಇವಾಗ ನೋಡೋಕೆ ಸಿಕ್ತು ಅಂದ್ಕೊಳ್ಳಿ. ಕೊನೆಗೂ ಹೋಗ್ಬೇಕಾದ್ರೆ ನೋಡಿ, ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆ ಗೊತ್ತಾ, ಅಲ್ಲೇನಿದೆ ನೋಡಿ, ಅದೇ ಅದು ಮರ. ಎಷ್ಟು ಕೆಂಪಾಗಿದೆ ನೋಡಿ. ಬರೀ ಹೂಗಳದೆಲ್ಲ ಎಲೆಗಳು ಕಾಣಿಸ್ತಾ ಇಲ್ಲ ಅಂದ್ಕೊಳ್ಳಿ. ಸೊ ಸಖತ್ ಬ್ಯೂಟಿ ಅಂದ್ಕೊಳ್ಳಿ. ಇಲ್ಲಿಂದ ನಮಗೆ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ. ಎಕ್ಸಾಕ್ಟಾಗಿ ಈ ಲೊಕೇಶನ್ಗೆ ಫಾರೆಸ್ಟ್ ಎಂಟ್ರಿ ಅಂದ್ಕೊಳ್ಳಿ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ. ಇದು ನಾಗರಹೊಳೆ ಅಭಯಾರಣ್ಯಕ್ಕೆ ಸೇರುತ್ತೆ. ಆನೆ ಚೌಕೂರು ಮೀಸಲು ಅರಣ್ಯ ಆಗಿರುತ್ತೆ ಅಂದ್ಕೊಳ್ಳಿ. ವಾವ್, ಏನು ಗುರು ಇದು ಫಾರೆಸ್ಟು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಅಂದ್ಕೊಳ್ಳಿ. ಈ ಒಂದು ಫಾರೆಸ್ಟಲ್ಲಿ ನಿಮಗೆ ಬಂಡೀಪುರ ಆ ಥರದ್ದು, ಬಂಡೀಪುರ ಫಾರೆಸ್ಟು ಅದೇನಿದೆ ಅಲ್ಲ, ಆ ಥರ ಇಲ್ಲಿ ಜಿಂಕೆ ಅದು ಇದು ಜಾಸ್ತಿ ಸಿಗಲ್ಲ ನಿಮಗೆ, ತುಂಬ ರೇರು. ಆದರೆ ಈವ್ನಿಂಗ್ ಟೈಮಲ್ಲಿ ಮತ್ತು ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ನಿಮಗೆ ಆನೆಗಳ ಸೈಟಿಂಗ್ ತುಂಬ ಇದೆ ಅಂದ್ಕೊಳ್ಳಿ. ಇಲ್ಲಿ ಸಂಜೆ ಟೈಮಲ್ಲಂತೂ ಆನೆಗಳ ಕಾಟ ಹೆವಿ ಗುರು. ಇಲ್ಲಿ ಲೋಕಲ್ ಜನಗಳು ಓಡಾಡೋಕ್ಕೆ ಹೆದರ್ಕೊತಾರೆ ಅಂದ್ಕೊಳ್ಳಿ. ಬಿಕಾಸ್ ಇದು ಒಂಥರ ಹೆಂಗೆ ಅಂದರೆ ಮೇನ್ ಹೈವೇ ಆಗಿದೆ ಇದು. ಇದು ರೋಡ್ ಬಂದು ನಿಮಗೆ ವಿರಾಜ್ಪೇಟೆಗೆ ಕನೆಕ್ಟ್ ಮಾಡುತ್ತೆ ಮತ್ತು ಕೇರಳ ಕನೆಕ್ಟ್ ಮಾಡುತ್ತೆ. ಹಾಗಾಗಿ ಹೆವಿ ಅಂದರೆ ಹೆವಿ ಸಿಕ್ಕಾಬಡೆ ಗಾಡಿಗಳೆಲ್ಲ ಓಡಾಡ್ತಾ ಇರುತ್ತೆ. ಇದು ಕೂಡ ಎಲ್ಲ ಫಾರೆಸ್ಟ್ನಂತೆ 8:30 ಅಷ್ಟೊತ್ತಿಗೆ ಗೇಟ್ನ ಕ್ಲೋಸ್ ಮಾಡಿಬಿಡ್ತಾರೆ ಅಂದ್ಕೊಳ್ಳಿ. ಅಷ್ಟು ಒಳಗಡೆನೇ ಹೋಗೋದಿದ್ರೆ ಹೋಗಬೇಕು. ಬೆಳಗ್ಗೆ 6 ಗಂಟೆಗೆ ಮತ್ತೆ ಓಪನ್ ಆಗುತ್ತೆ. ಆದರೂ ಏನೇ ಅನ್ನಿ, ಈ ಒಂದು ಫಾರೆಸ್ಟಲ್ಲಿ ಈ ಥರ ಹೋಗ್ತಾ ಇದ್ದರೆ ಅದೊಂದು ಮಜಾನೇ ಬೇರೆ ಅಂದ್ಕೊಳ್ಳಿ. ಅದು ಹಚ್ಚ ಹಸಿರಿನಿಂದ ತುಂಬಿಕೊಂಡಿರ್ತಕ್ಕಂಥ ಒಂದು ಫಾರೆಸ್ಟು. ಅದರಲ್ಲಿ ಬೆಳಗ್ಗೆ ಈ ಥರ ಹೋಗ್ತಾ ಇರೋದು ನಿಜಕ್ಕೂ ಒಂದು ಖುಷಿ ಕೊಡುವಂಥ ವಿಚಾರ ಅಂದ್ಕೊಳ್ಳಿ. ಕ್ರೇಜಿ. ಆನೆಗಳಿವೆ, ಎಚ್ಚರಿಕೆ. ಆನೆಗಳು ರಸ್ತೆ ದಾಟುವ ಜಾಗ, ನಿಧಾನವಾಗಿ ಚಲಿಸಿ. ನಾನು ಇವಾಗ ಬಂದೆ ಗೊತ್ತಾ, ಅಲ್ಲಿಂದ ಒಂದು ಗೇಟ್ ಎಂಟ್ರಿ ಇದೆ ಅಂದ್ಕೊಳ್ಳಿ. ಅದಾದ ನಂತರ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಗೇಟ್ ಎಂಟ್ರಿ ಇದೆ, ಅದನ್ನು ತೋರಿಸ್ತೀನಂತೆ ಬನ್ನಿ ನಿಮಗೆ. ಮುಂದೆ ಏನು ನೋಡ್ತಿದ್ದಾರೆ ಗೊತ್ತಾ, ಇದು ಒಂದು ದೇವಸ್ಥಾನ ಆಗಿದೆ. ಇಲ್ಲಿ ಲೋಕ್ಲೆಟ್ಗಳು ಹೋಗೋರು ಬರೋರು ಎಲ್ಲನೂ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗ್ತಾರೆ. ಯಾವುದಪ್ಪ ಈ ದೇವಸ್ಥಾನದಾದರೆ ಹೊಸಲು ಮಾರಮ್ಮ ದೇವಸ್ಥಾನ ಅಂತ. ಪ್ರತಿಯೊಬ್ಬರು ನಾನು ತುಂಬ ಸರ್ತಿ ಓಡಾಡಿದ್ದೀನಿ ರೋಡಲ್ಲಿ. ಲೋಕ್ಲೆಟ್ಗಳು ಯಾರೇ ಓಡಾಡಬೇಕಂದ್ರೂ ಕೂಡ ಈ ಒಂದು ಕಾಡಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡೇ ಮುಂದೆ ಹೋಗ್ತಾರೆ. ಕೆಲವೊಂದಿಷ್ಟು ಬಸ್ ಡ್ರೈವರ್ಗಳಾಗಲಿ, ಲಾರಿ ಡ್ರೈವರ್ಗಳಾಗಲಿ, ಅವರು ಕೂಡ ಅಷ್ಟೇ ಬಂದು ಪೂಜೆ ಮಾಡಿಕೊಂಡು ಅದಾದ ನಂತರ ತಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾರೆ. ಇದೇ ಥರ ನಿಮಗೆ ದೇವಸ್ಥಾನಗಳು ಆಲ್ಮೋಸ್ಟ್ ಸುಮಾರು ಕಾಡುಗಳ ಎಂಟ್ರಿನಲ್ಲಾಗಲಿ ಅಥವಾ ಘಾಟ್ ಸೆಕ್ಷನ್ ಎಂಟ್ರಿನಲ್ಲಾಗಲಿ ಸುಮಾರು ನೋಡ್ಬೋದು ನೀವು. ಎಲ್ಲಿ ಅನ್ನೋದಾದರೆ ಎಕ್ಸಾಂಪಲ್ಲು ಬಂಡೀಪುರ ಎಂಟ್ರಿ ಆಗಬೇಕಂದ್ರೆ ನಿಮಗೆ ಗುಂಡ್ಲುಪೇಟೆ ದಾಟಿದ ತಕ್ಷಣ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ದೇವಸ್ಥಾನ ಬರುತ್ತೆ. ಮತ್ತು ಚಾರ್ಮಾಡಿಗೆ ಎಂಟ್ರಿ ಆಗಬೇಕಾದ್ರೆ ಅಲ್ಲೊಂದಿದೆ. ಸೊ ಹೀಗೆ ನಿಮಗೆ ಸುಮಾರು ಎಕ್ಸಾಂಪಲ್ ಸಿಗುತ್ತೆ. ಕ್ರೇಜಿ ಅಲ್ವಾ? ಅದಕ್ಕೆ ಅನ್ನೋದು ವಿವಿಧತೆಯಲ್ಲಿ ಏಕತೆ ಅಂತ. ನಮ್ಮ ಭಾರತ ದೇಶ ಒಂದು ದೇಶ, ಹಲವು ಆಚಾರ ವಿಚಾರಗಳು ಅಂದರೆ ತಪ್ಪಾಗಲ್ಲ ಅಂದ್ಕೊಳ್ಳಿ. ಕ್ರೇಜಿ. ನಾನು ಆವಾಗಲೇ ಹೇಳ್ತಾ ಇದ್ದೆ ಗೊತ್ತಾ ನಿಮಗೆ, ಇನ್ನೂ ಒಂದು ಎಂಟ್ರಿ ಇದೆ ಅಂದರೆ ಇನ್ನೊಂದು ಗೇಟ್ ಇದೆ ಅಂತ. ಇದೇ ಆ ಒಂದು ಗೇಟ್ ಆಗಿರುತ್ತೆ. ಇಲ್ಲೂ ಕೂಡ ನಿಮಗೆ ಚೆಕ್ ಪೋಸ್ಟ್ ಥರ ಮಾಡಿದ್ದಾರೆ. ಇದು ಬಂದು ಈ ಕಡೆ ರೋಡ್ ಇದೆ ಗೊತ್ತಾ, ಪಿರಿಯಾಪಟ್ಟಣ ತಾಲೂಕಾಗಿರುತ್ತೆ. ಪಿರಿಯಾಪಟ್ಟಣ ಎಂಟ್ರಿ ಆಗಿರುತ್ತೆ ನಿಮಗದು. ಪಿರಿಯಾಪಟ್ಟಣದಿಂದ ಬಂದು ಈ ಕಡೆಗೆ ಬಂದರೆ ಅವರು ಈ ಒಂದು ಚೆಕ್ ಪೋಸ್ಟ್ ಮೂಲಕ ಹಾದು ಹೋಗ್ಬೇಕಾಗಿರುತ್ತೆ ಅಂದ್ಕೊಳ್ಳಿ.
ಹೀಗೆ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಹೋದರೆ ಸಾಕು ನಮಗೆ ಮತ್ತಿಗೋಡು ಕ್ಯಾಂಪ್ ಸಿಗುತ್ತೆ ಅಂದ್ಕೊಳ್ಳಿ. ಬನ್ನಿ ಸದ್ಯಕ್ಕೆ ಮಾತು ಕಮ್ಮಿ ಮಾಡಿ ಜರ್ನಿನ ಕಂಟಿನ್ಯೂ ಮಾಡುವ. ಫಾರೆಸ್ಟಲ್ಲಂತೂ ನಮಗೇನು ನೋಡೋಕ್ಕೆ ಸಿಗಲಿಲ್ಲ. ನಾನು ಅಟ್ಲೀಸ್ಟ್ ಆನೆ ಆದರೂ ಸಿಗುತ್ತಾ ಅಂದ್ಕೊಳ್ಳಿ. ಪರವಾಗಿಲ್ಲ, ಆನೆ ಒಂದು ಆನೆ ನೋಡೋದು ಬೇಡ ಗುರು, ಸುಮಾರು ಆನೆಗಳೇ ಇದ್ದಾವೆ. ಬನ್ನಿ ಇಲ್ಲಿ ಕ್ಯಾಂಪಲ್ಲಿ ನೋಡೋಣ ಹೋಗಿ. ನಿಮಗೆ ಕ್ಯಾಂಪ್ ಹತ್ರ ಹೋದ್ಮೇಲೆ ಸಿಗ್ತೀನಂತೆ ನಾನು. ನೋಡಿ, ಎಲ್ಲ ಕಡೆಗೂ ಫಾರೆಸ್ಟಲ್ಲಿ ಈ ಥರ ಬೋರ್ಡ್ ಹಾಕಿರ್ತಾರೆ, ಪ್ಲಾಸ್ಟಿಕ್ ಫ್ರೀ ಝೋನ್ ಅಂತ. ಇಲ್ಲ ಅಂತಂದರೆ ವಾವ್, ಜಿಂಕೆಗಳು. ಫಸ್ಟ್ ಟೈಮ್ ನಾನು ಈ ಫಾರೆಸ್ಟಲ್ಲಿ ಜಿಂಕೆಗಳನ್ನು ನೋಡಿದ್ದು ಅಂದ್ಕೊಳ್ಳಿ. ನಾನು ಏನು ಹೇಳ್ತಿದ್ದೆ ಅಂದರೆ, ಫಾರೆಸ್ಟಲ್ಲಿ ಈ ಥರ ಬೋರ್ಡ್ಗಳು ಹಾಕಿರ್ತಾರೆ, ಪ್ಲಾಸ್ಟಿಕ್ ಫ್ರೀ ಝೋನ್ ಅಂತ, ಮತ್ತು ಡು ನಾಟ್ ಫೀಡ್ ಆ್ಯನಿಮಲ್ಸ್, ಇಟ್ ವಿಲ್ ಚೇಂಜ್ ದೇರ್ ರೆಗ್ಯುಲರ್ ಫುಡ್ ಹ್ಯಾಬಿಟ್ ಅಂತ. ಎಸ್, ನಿಜ ಸ್ನೇಹಿತರೆ. ಅದೆಲ್ಲ ಏನಕ್ಕಾದರೆ, ಇವಾಗ ಪ್ಲಾಸ್ಟಿಕ್ನ ತಂದು ನೀವು ಎಲ್ಲಿ ಬೇಕಲ್ಲಿ ಬಿಸಾಕಿದ್ರೆ ಏನಾಗುತ್ತೆ ಅಂದರೆ, ಫಾರೆಸ್ಟ್ನ ನಮ್ಮ ಕಡೆಯಿಂದ ನಾವೇ ನಾಶ ಮಾಡಿದಂಗೆ ಆಗುತ್ತೆ ಅಂದ್ಕೊಳ್ಳಿ. ಬಿಕಾಸ್ ಪ್ಲಾಸ್ಟಿಕ್ ಎಲ್ಲ ಕರಗಲ್ಲ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಾಣಿಗಳು ತಿಂದು ಅದರಿಂದ ತುಂಬ ಪ್ರಾಣಿಗಳು ಸಾಯ್ತಾ ಇದ್ದಾವೆ. ಅವಕ್ಕೆ ಯಾವ್ದು ಪ್ಲಾಸ್ಟಿಕ್ಕು ಏನಂತ ಅರಿವಿರಲ್ಲ. ಸೊ ನೀವು ಏನು ಬಿಸಾಕ್ತೀರ ಅದು ಏನೋ ಒಂದು ಇದೆ ಅಂದ್ಕೊಂಡು ತಿಂದ್ಬಿಡುತ್ತೆ. ಅದಂತೂ ಜೀರ್ಣ ಆಗಲ್ಲ ಹೊಟ್ಟೆ ಸೇರಿದ ಮೇಲೆ. ಹಾಗಾಗಿ ಅದರಿಂದ ಪ್ರಾಣಿಗಳು ತಮ್ಮ ಜೀವವನ್ನು ತ್ಯಜಿಸ್ತವೆ. ಸೊ ದಯವಿಟ್ಟು ಯಾರು ಈ ಥರದೊಂದು ತಪ್ಪು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಫಾರೆಸ್ಟಲ್ಲಿ ಪ್ಲಾಸ್ಟಿಕ್ ಆಗಲಿ ಬೇರೆ ಥರದ ವಸ್ತುಗಳನ್ನು ಎಸೆಯೋದನ್ನು ಮಾತ್ರ ಮಾಡಬೇಡಿ. ಅದಲ್ಲದೆ ಬೋರ್ಡಲ್ಲಿ ಹಾಕಿರೋಂಗೆ ಯಾವುದೇ ಪ್ರಾಣಿಗಳಿಗೂ ದಯವಿಟ್ಟು ಊಟ ಕೊಡೋಕೆ ಹೋಗಬೇಡಿ. ನೀವೇನು ಪ್ರಾಣಿಗಳಿಗೆ ಊಟ ಕೊಟ್ಬಿಟ್ರೆ ನೀವೇನು ದೊಡ್ಡವ್ರು ಆಗ್ಬಿಡಲ್ಲ ಅಲ್ಲಿ. ಅದೇ ಪ್ರಾಣಿಗಳಿಗೆ ಕೊಟ್ಟು ಅವ್ರ ಫುಡ್ ಹ್ಯಾಬಿಟ್ನ ಚೇಂಜ್ ಮಾಡೋದನ್ನ ಬದಲಾಗಿ, ಎಷ್ಟೋ ಜನ ಪಾಪ ಊಟ ಇಲ್ಲದೆ ಇರೋರು ರೋಡಲ್ಲೆಲ್ಲ ಸಿಗ್ತಾರೆ ನಿಮಗೆ, ಅಂಥವ್ರಿಗೆ ಊಟಕ್ಕೆ ಹಾಕಿ ಅಟ್ಲೀಸ್ಟ್ ಆ ಭಗವಂತನಾದರೂ ಮೆಚ್ಚಿಸ್ತಾನೆ. ಈ ಪ್ರಾಣಿಗಳಿಗೆ ಕೊಡೋದ್ರಿಂದ ನೀವು ಹಾನಿ ಮಾಡ್ದಂಗೆ ಆಗುತ್ತೆ. ಅದರದ್ದು ಡೈಲಿ ರೊಟೀನ್, ಪ್ರಾಣಿಗಳದ್ದು ಡೈಲಿ ರೊಟೀನ್ ಏನಿರುತ್ತೆ ಅದನ್ನು ನೀವು ಚೇಂಜ್ ಮಾಡ್ದಂಗೆ ಆಗುತ್ತೆ. ಸೊ ದಯವಿಟ್ಟು ಆ ಥರದೊಂದು ತಪ್ಪು ಕೆಲಸ ಮಾಡಬೇಡಿ. ಪರಿಸರ ರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಯಾವುದೋ ಆಕ್ಸಿಡೆಂಟ್ ಆಯಿತು ಅನ್ಕೊತೀನಿ, ಗುದ್ದಾಡ್ತವ್ರೆ ಕುತ್ಕೊಂಡು. ರೋಡ್ ರೇಜ್ ಇನ್ ಫಾರೆಸ್ಟ್. ಆ್ಯಕ್ಚುಲಿ ನಿಂತ್ಕೊಳ್ಳೋಂಗೆ ಇಲ್ಲ, ಒಬ್ರಿಗೊಬ್ರು ಗುದ್ದಾಡಿದ್ದಾರೆ ಅನ್ಕೊತಾ ಇದ್ದೀನಿ. ಹಾಗಾಗಿ ನಿಂತ್ಕೊಂಡು ಏನೋ ಜಗಳ ಆಡ್ತವ್ರೆ. ಬಿಡಿ, ಅವ್ರಿಗೆ ಸಂಬಂಧಪಟ್ಟಿರೋ ವಿಚಾರ, ಯಾರಿಗೂ ಏನಾಗಿಲ್ಲ. ಸ್ನೇಹಿತರೆ, ಕೊನೆಗೂ ಬಂದೆ ಅಂದ್ಕೊಳ್ಳಿ ಮತ್ತಿಗೋಡು ಕ್ಯಾಂಪ್ಗೆ. ಬಟ್ ಇನ್ನೂ ಓಪನ್ ಆಗಿಲ್ಲ ಅನ್ಕೊತಾ ಇದ್ದೀನಿ. ನೋಡುವ. ಬೆಳಗ್ಗೆ 9:30ರಿಂದ 10:30 ಅಂತ ಹಾಕಿದ್ದಾರೆ ಸ್ನೇಹಿತರೆ. ಅಯ್ಯಯ್ಯೋ, ಇವಾಗ 8:30 ಆಗಿದೆ. ಏನಪ್ಪ ಮಾಡೋದು? ಸರಿ, ನೋಡುವ, ಏನು ಮಾಡೋದಂತ ಯೋಚನೆ ಮಾಡುವ.